ಮೈಸೂರು ಜಿಲ್ಲೆಯ ಕೋರ್ಗಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕೆಐಎಡಿಬಿ ಫ್ಲಾಟ್ ನಂಬರ್ 24ರ ಹಸ್ತಾಂತರದಲ್ಲಿ ಉದ್ಯಮಿ ಶ್ರೀ ಕೆಸಿ ವಿಜಯಕುಮಾರ್ ರವರಿಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಈ ಪ್ರಕರಣದ ವಿರುದ್ಧ ದಲಿತ್ ಟೈಗರ್ ಸಂಘಟನೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸಂಘಟನೆಯ ಅಧ್ಯಕ್ಷರಾದ ಅರುಣ್ ರವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ದಲಿತ್ ಟೈಗರ್ ಸೇನಾನಿಗಳು ಭಾಗವಹಿಸಿ ನ್ಯಾಯಕ್ಕಾಗಿ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉದ್ಯಮಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್, ಮೈಸೂರಲ್ಲಿ ಇರುವಂಥ ಪ್ರಾಪರ್ಟಿ KDB ಕೈಗಾರಿಕಾ ಪ್ರದೇಶದಲ್ಲಿ ಇರುವಂಥ ಫ್ಲಾಟ್ ನಂಬರ್ 24ಗೆ ವೈಟ್ ಸೋನೋ ಅಂತ ಹೇಳುವಂಥ ಒಂದು ಕಂಪನಿ ಏನು ಮಾಡುತ್ತೆ ಅಂದರೆ ವಿಜಯಕುಮಾರ್ ಅವ್ರ ಹತ್ರ ಬಂದ್ಬಿಟ್ಟು, ಸರ್ ನಮ್ಮ ಕಂಪನಿ ತುಂಬ ಲಾಸಲ್ಲಿ ಓಡ್ತಾ ಇದೆ, ನಮ್ಮ ಕಂಪನಿಯಲ್ಲಿ ತುಂಬ ಬಡ ಜನರು ಕೆಲಸ ಮಾಡ್ತಾ ಇದ್ದಾರೆ, ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಫ್ಲಾಟನ್ನು ನೀವು ಕೊಂಡ್ಕೊಳ್ಳಿ ಅಂತ ಹೇಳಿ ಏನು ಮಾಡಿದ್ರೆ ಜಬರ್ದಸ್ತಿ ಮಾಡುವಾಗ ಸರಿ ಆಯ್ತು ಅಂತ ಹೇಳಿ ಇವರು ವಿಜಯಕುಮಾರ್ ಅವರು ಇದು ಮಾಡ್ತಾರೆ. 5.25 ಕೋಟಿಗೆ ಫೈನಲ್ ಆಗುತ್ತೆ. ವಿಜಯಕುಮಾರ್ ಅವ್ರು ಏನು ಮಾಡ್ತಾರೆ, 5,20,20 ಲಕ್ಷ ತನಕ ಅವ್ರಿಗೆ ಬ್ಯಾಂಕ್ ಮುಖಾಂತರ ಸಲ್ಲಿಸಿ ಆದಮೇಲೆ ಇವ್ರು ಏನು ಮಾಡ್ತಾರೆ, ಇದಾಗಿರೋದು 2016ರಲ್ಲಿ. ಇವ್ರು ಏನು ಮಾಡ್ತಾರೆ, ಆ ಕಂಪನಿಗೆ ಸಂಬಂಧಪಟ್ಟವರು KDBಯಿಂದ ನಮಗೆ NOC ಬಂದಿಲ್ಲ, KDBಯಿಂದ ನಮಗೆ ರಿಜಿಸ್ಟರ್ ಆಗಿಲ್ಲ, ಆಗಿದ ತಕ್ಷಣ ನೀವು ಮಾಡಿಕೊಡ್ತೀವಿ ಸರ್ ಅಂತ ಹೇಳಿ 10 ವರ್ಷ ತಳ್ಕೊಂಡು ಬರ್ತಾರೆ ಇವರು. ಆಮೇಲೆ ಏನು ಮಾಡ್ತಾರೆ, ವಿಜಯಕುಮಾರ್ ತಡೆಯೋಕ್ಕಾಗದೆ ಏನು ಮಾಡ್ತಾರೆ, ಕೋರಮಂಗಲ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಕೋರಮಂಗಲ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾದಮೇಲೆ 1-2 ವರ್ಷಕ್ಕೆ ಮುಂಚೆ ಕಂಪ್ಲೇಂಟ್ ಕೊಟ್ಟಾದಮೇಲೆ ಇದು ಸಿವಿಲ್ ಮ್ಯಾಟ್ರ್ ಅಂತ ಕೋರಮಂಗಲ ಪೊಲೀಸ್ ಸ್ಟೇಷನ್ನವರು ಹೇಳ್ತಾರೆ. ಆ ನಂತರ ಇವರು ಏನು ಮಾಡ್ತಾರೆ, ದಾಖಲಾತಿಗಳು ಎಲ್ಲ ಪ್ರತಿಯೊಂದು ಆ ಜಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ನಮ್ಮ ವಿಜಯಕುಮಾರ್ ಅವ್ರ ಹತ್ರ ಕೊಟ್ಟೆ ಅವರು ಅಗ್ರಿಮೆಂಟ್ ಮಾಡಿನೇ ಅವ್ರು ದುಡ್ಡು ತಗೊಂಡು ಹೋಗಿರೋದು. ಇವ್ರು ಏನು ಮಾಡ್ತಾರೆ, ದಾಖಲಾತಿಗಳೆಲ್ಲ ಕಳೆದೋಗಿದೆ ಅಂತ ಹೇಳಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅದು ಅಟ್ಲಾಜ್ಮೆಂಟ್ ಮೇಲೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ಕಾಪಿ ತಗೊಂಡು ಅದ್ರ ಮೇಲೆ ಬಂದು ಈಗ ಇತ್ತೀಚೆಗೆ ಒಂದು 6 ತಿಂಗಳ ಇತ್ತೀಚೆಗೆ ಒಬ್ಬರಿಗೆ ಮಾರಾಟ ಮಾಡ್ತಾರೆ, ಪಟ್ಟಾಪಿ ಅನ್ನೋರಿಗೆ. ಅವ್ರಿಗೆ ಈ ವಿಷಯ ಗೊತ್ತಿದೆ ಏನಂತ ಗೊತ್ತಿಲ್ಲ, ಅವ್ರಿಗೆ ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದ್ರೆ ಈಗ ಬಂದು ದಾಖಲಾತಿ ಎಲ್ಲ ಕೊಟ್ಟು ಬ್ಯಾಂಕಿನ ಮುಖಾಂತರ ಹಣ ತಗೊಂಡು ಸುಳ್ಳು ಕಂಪ್ಲೇಂಟ್ ಕೊಟ್ಬಿಟ್ಟು ಇವ್ರು ಇದು ಮಾಡಿದ್ರೆ ಇದು ಕ್ರಿಮಿನಲ್ ಕೇಸ್ ಆಗುತ್ತೆ. ಕೂಡಲೇ ನಾವೇನು ಸಂಬಂಧಪಟ್ಟವ್ರನ್ನ ಬಂಧಿಸಬೇಕು. ಯಾರ್ಯಾರೀಗ ಮೋಸ ಮಾಡಿದ್ದಾರೆ, ರಮೇಶ್ ಅವರಾಗೂ ಯಾರ್ಯಾರು ಇದ್ದಾರೆ ಇದರಲ್ಲಿ, ಎಲ್ರಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಪ್ರತಿಭಟನೆ ಬೇರೆ ಸಾಂಕೇತಿಕವಾಗಿ ನಡೀತಾ ಇದೆ. ನೀವು ಏನಾದರೂ ಕರೆಕ್ಟಾಗಿ ಬಂದು ಅದ್ರ ಬಗ್ಗೆ ಬಂದು ಪರಿಹಾರ ಕರೆಕ್ಟಾಗಿ ಇದು ಮಾಡಿಲ್ಲ ಅಂದರೆ ನಿಮ್ಮ ಮನೆ ಹತ್ರ 1000 ಜನ ಸೇರಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ನಿಮ್ಮ ಇಡೀ ಕುಟುಂಬವನ್ನು ನಾವು ಮಾಧ್ಯಮದ ಮುಂದೆ ತಗೊಂಡ್ಬಂದು ನೀವು ಮಾಡಿರುವಂಥ ಕೆಲಸವನ್ನು ಬೆತ್ತಲೆ ಮಾಡಬೇಕಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್. ಇವತ್ತು 5,17 ಲಕ್ಷದವರೆಗೂ ಅವರು ಅಮೌಂಟ್ ಕೊಟ್ಟಿದ್ದಾರೆ. ಬಟ್ ಅವರು ಈ ಸೇಲ್ ಡೀಡು ಯಾವುದೇ ಒಂದು ಅಗ್ರಿಮೆಂಟು ಆ ಥರ ಏನು ಮಾಡ್ಕೊಂಡೇ ಅಮೌಂಟ್ ಕೊಡ್ತಾರೆ ಸರ್. ಅಗ್ರಿಮೆಂಟ್ ಮಾಡಿದ್ದಾರೆ, ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಒರಿಜಿನಲ್ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದಾರೆ. ಅವ್ರ ಕಂಪನಿಯಿಂದ ಬಂದು ಇಮೇಲ್ ID ಪ್ರತಿಯೊಂದು ಇದನ್ನು ನಮ್ಗೆ ಕಳಿಸಿದ್ದಾರೆ, ಎಲ್ಲನೂ ಇದೆ. ಇದ್ರೂ ಇವ್ರಿಗೂ ಗೊತ್ತಿದೆ ಏನಂದರೆ KC ವಿಜಯಕುಮಾರ್ ಅವರು ಒಂದು ಅಮಾಯಕರು, ಅವ್ರನ್ನ ಹೆಂಗೆ ಬೇಕಾದರೂ ನಾವು ಮೋಸ ಮಾಡ್ಬೋದು ಅಂತ ಹೇಳಿ ಇವ್ರಿಗೆ ಕೆಲಸಕ್ಕೆ ಮುಂದೆ ಹಾಕಿದ್ದಾರೆ. ನಾವು ಏನು ಹೇಳ್ತಾ ಇದ್ದೀವಿ, KC ವಿಜಯಕುಮಾರ್ ಜೊತೆ ಬಂದು ದಲಿತ್ ಟೈಗರ್ ಸಂಘಟನೆ ಇದೆ, ಯಾವುದೇ ಕಾರಣಕ್ಕೂ ಮೋಸ ಆಗೋಕ್ಕೂ ಬಿಡಲ್ಲ, ಮೋಸ ಮಾಡೋರ್ನೂ ಬಿಡಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಒಂದು ಷಡ್ಯಂತ್ರದಲ್ಲಿ ಯಾರು ಬಲಾಢ್ಯರು ಒಂದು ಸೇರಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಸರ್. ಇದರಲ್ಲಿ ಬಂದು ಎಲ್ಲರೂ ಅಷ್ಟೇ, ಈಗ ಏನಂದರೆ ಕಂಪನಿಗೆ ಸೇರಿದಂಥವರು ಸುಮಾರು ಒಂದು 10 ಜನ ತನಕ ಇದ್ದಾರೆ. ಅವ್ರು ಎಲ್ಲರೂ ಅಷ್ಟೇ ಏನಂದರೆ ಬೇರೆ ಒಬ್ಬರು ನನಗೆ ಅವ್ರು ಗೊತ್ತು, ನನಗೆ ಇವ್ರು ಗೊತ್ತು, ಹಿಂಗೆ ನನಗೆ ಮೈಸೂರಲ್ಲಿ ನಾನು ಇರೋದು ನನಗೆ ಮಿನಿಸ್ಟ್ರು ಗೊತ್ತು ಅಂತ ಯಾರೋ ಒಬ್ಬರು ಹೇಳೋದ್ರಂತೆ. ಅವ್ರ ಹೆಸರು ಹೇಳೋದು ಬೇಡ, ನಾನು ಯಾವ ಮಿನಿಸ್ಟ್ರ್ ಹತ್ರ ಬೇಕಾದರೆ ಮಾತಾಡ್ತೀನಿ, ಹೆಂಗೆ ಮಾತ್ರ ಇದು ಮಾಡ್ತೀನಿ ಅಂತ ಅವ್ರಿಗೆ ನಾನು ಹೇಳ್ತಿದ್ದೀನಿ. ನಿನಗೆ ಯಾವ ಮಿನಿಸ್ಟ್ರ್ ಗೊತ್ತಿರಲಿ, ಯಾರೇ ಗೊತ್ತಿರಲಿ, ಆದರೆ ಯಾರೇ ಇದ್ರೂ ಸಂವಿಧಾನ ಅಡಿಯಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಗೊತ್ತಿದೆ ಅಂತ ಹೇಳಿದ ತಕ್ಷಣ ಯಾರು ಬಂದು ದೌರ್ಜನ್ಯ ಮಾಡೋಕ್ಕಾಗಲ್ಲ. ನೀವೇನಾದರೂ ಈ ವಿಷಯದಲ್ಲಿ ಬೇರೆ ಒಳ್ಳೆಯವರ ಹೆಸರುಗಳನ್ನ ಬಳಸ್ಕೊಂಡು ಹೋದರೆ ನಿಮ್ಮ ಮೇಲೆ ಅದನ್ನು ಒಂದು ಕೇಸ್ ಮಾಡೋಕ್ಕಾಗುತ್ತೆ, ನಿಮ್ಮ ಹೆಸರು ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದೀನಿ.
ಇಂಥವ್ರಿಗೆ ಯಾವುದೇ ಒಂದು ರಾಜಕಾರಣಿಗಳಾಗಲಿ ಸರ್ಕಾರ ಆಗಲಿ ಇವ್ರಿಗೆ ಸಪೋರ್ಟ್ಗೆ ನಿಂತ್ಕೊಬೇಡಿ. ಯಾಕಂದರೆ ಇವ್ರು ಮೋಸಗಾರರು, ಒಬ್ರಿಗೆ ನಂಬಿಸಿ ಮೋಸ ಮಾಡಿರೋರು, ದುಡ್ಡು ತಗೊಂಡು ಪೇಪರ್ ಕಳೆದೋಗಿದೆ ಅಂತ ಹೇಳಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅದು ಸರ್ಟಿಫಿಕೇಟ್ ಕಾಪಿ ತಗೊಂಡು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ದಾರೆ. ಅಂದರೆ ಇವ್ರ ಥರ ಮೋಸಗಾರರು ಯಾರೂ ಇಲ್ಲ ಅಂತ ಹೇಳಿ ಹಿಂಗೆ. ಆದರೆ ಇವ್ರಿಗೆ ಯಾರೇ ಒಂದು ರಾಜಕಾರಣಿ ವ್ಯಕ್ತಿಗಳಾಗಲಿ ಯಾವುದೇ ಒಂದು ಇಲಾಖೆಯವರಾಗಲಿ ಇವ್ರ ಪರವಾಗಿ ಏನಾದರೂ ಬಂದು ಯಾರು ಮೋಸ ಮಾಡಿದಾರೋ ಅವ್ರ ಪರವಾಗಿ ಬಂದು ಏನಾದರೂ ನಿಂತ್ಕೊಂಡು ಏನಾದರೂ ಮಾಡೋಕೆ ಅವ್ರ ವಿರುದ್ಧನೂ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಈಗ ಕೋರ್ಟಲ್ಲಿ ಇದು ಆಕ್ಚುಲಿ ಕೇಸ್ ಆಗಿದೆ ಅಂತ ಏನು ನಡೀತಾ ಇದೆ ಸರ್? ಏನಂದರೆ ಇದೇಶಿಗೆ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನಾವು ಯಾವತ್ತೂ ಕಾನೂನನ್ನು ಕೈಗೆತ್ಕೊಳೋರಲ್ಲ. ಹಿಂಗೆ ಕಾನೂನು ಮುಖಾಂತರ ನ್ಯಾಯಾಲಯದ ಹೋಗ್ಬಿಟ್ಟು ಈ ನ್ಯಾಯಾಲಯ ಗಮನಕ್ಕೆ ತಂದು ನಾವು ಆಲ್ರೆಡಿ ಆ ಜಾಗದ ಮೇಲೆ ನಾವು ಸ್ಟೇ ತಗೊಂಡು ಬಂದಿದ್ದೀವಿ. ಇಂಜೆಕ್ಷನ್ ಸಿಕ್ಕಿದೆ, ತಾತ್ಕಾಲಿಕವಾಗಿ ಇಂಜೆಕ್ಷನ್ ಸಿಕ್ಕಿದೆ. ಇಂಜೆಕ್ಷನ್ ಸಿಕ್ಕಿದೆ ಅಂದರೆ ನಮಗೆ ಜಯ ಸಿಕ್ಕಿದೆ ಅಂತ ಅರ್ಥ. ಹಿಂಗೆ ಅದರಿಂದ ನ್ಯಾಯಾಲಯ ಗಮನದಲ್ಲೂ ಇದೆ. ಇವರೆಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಇವರೇ ಬಂದು ನಮ್ಮ ಹತ್ರ ಕೂತ್ಕೊಂಡು ಏನೋ ಆಗಿರೋದು ತಪ್ಪಾಯ್ತಂತ ಏನು ವಿಜಯಕುಮಾರ್ಗೆ ಸೇರಬೇಕಾಗಿರುವಂಥ ಜಾಗವನ್ನು ಬಿಟ್ಕೊಟ್ರೆ ಇವರೆಲ್ಲ ಹೊರಗಡೆ ತಿರುಗಾಡ್ತಾರೆ. ಇಲ್ಲ ಅಂದರೆ ಇಡೀ ಇವ್ರ ಕುಟುಂಬದ ಎಲ್ಲರ ಮಾನ ಮರ್ಯಾದೆನೂ ಹೋಗುತ್ತೆ ಅಂತ ಇಲ್ಲಿ ಸಂದರ್ಭದಲ್ಲಿ ಹೇಳ್ತೀನಿ. ಕೆ.ಸಿ. ವಿಜಯಕುಮಾರ್ಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. बोलो डॉक्टर बाबा साहेब आंबेडकर जिंदाबाद, बोलो डॉक्टर बाबा साहेब आंबेडकर जिंदाबाद. ದಲಿತ ಸಂಘಟನೆಯ ಹೋರಾಟಕ್ಕೆ ಜಯವಾಗಲಿ, ದಲಿತ ಸಂಘಟನೆಯ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. बोलो डॉक्टर बाबा साहेब आंबेडकर जिंदाबाद, बोलो डॉक्टर बाबा साहेब आंबेडकर जिंदाबाद. ದಲಿತ ಸಂಘಟನೆಯ ಹೋರಾಟಕ್ಕೆ ಜಯವಾಗಲಿ, ದಲಿತ ಸಂಘಟನೆಯ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು, ಬೇಕೇ ಬೇಕು.